ಬಿಸಿಲು 48 ಸೆಂಟಿಗ್ರೇಡ್ ಇದೆ. ಎರಡು ಗಂಟೆಗೆ ಹೊಸದಿ ರೂಮ್ ಮಾಡಿದ್ದು, ಅದೇ ರೂಮ್ ಮಾಡ್ಕೊಂಡು ಉಳ್ಕೊಂಡಿದ್ದಾಯಿತು. ಸ್ನಾನ ಮಾಡಿ ಆಚೆ ಕಡೆಗೆ ಬರೋಷ್ಟೊತ್ತಿಗೆ ಬಿಸಿಲು ತಗೊಳಕ್ಕಾಗ್ತಿಲ್ಲ. ಅಷ್ಟೊಂದು ಧಗೆ ಇದೆ. 46-48 ಡಿಗ್ರಿ ಸೆಲ್ಸಿಯಸ್. ಏರ್ ಡ್ರೈಯರಲ್ಲಿ ಏರ್ ಬಂದಂಗೆ ಆಗ್ತಾಯಿದೆ, ಖಾಲಿ ಹೊಡಿತಾ ಇರೋದು. ನೋಡಿ ಬತ್ತಾವ್ರ ಅವರು, ಹಿಂದೆ ಬತ್ತಾವ್ರ. ಮಿರರ್ ಹಾಕ್ಬೇಕಾಯ್ತು. ಆಂಧ್ರ ರಾಯಚೂರು ಬಿಸಿಲೇ ಹೆವಿ ಅಂತಿದ್ವು, ಇದು ಅದಕ್ಕಿಂತ ಬಿಸಿಲಿದೆ. ಈಗ ಟೈಮು 3:52. ಹೆಚ್ಚು ಕಮ್ಮಿ ನಮ್ಮ ಕಡೆ ಮಧ್ಯಾಹ್ನ 12 ಗಂಟೆಲಿ ಈ ಬಿಸಿಲಿರಲ್ಲ. 4 ಗಂಟೆ 8 ನಿಮಿಷಕ್ಕೆ ಕಮ್ಮಿ, ಅಷ್ಟು ಬಿಸಿಲಿದೆ. ರಾಜ್ಘಾಟ್ ಬಿಸಿಲೇ ಜಾಸ್ತಿ, ತಡ್ಕೊಳಕ್ಕಾಗಲ್ಲ. ಭಯಾನಕ ಬಿಸಿಲೈತೆ. ಈ ರೈಟ್ ಅಲ್ಲೇ ಎಂಟ್ರಿ, ಅದೇ ಎಂಟ್ರಿ. ಅಲ್ಲಿಂದ ಎಂಟ್ರಿ. ಇದು ಪಾರ್ಕಿಂಗ್ ಕಣ, ಇದು ಮೇನ್ ಎಂಟ್ರೆನ್ಸ್ ಆಯ್ತು ಕಣ. ಇದು ಗಾಡಿ ಪಾರ್ಕಿಂಗು, ಗಾಡಿಯಲ್ಲಿ ಬಿಡ್ತೀಯ ಅಲ್ಲಿ. ಇದೇನಣ್ಣ ಇದು? ಇದೇನಿದು? ಮ್ಯೂಸಿಯಂ ಇಲ್ಲೇ ಕನೆಕ್ಟ್ ಆಗುತ್ತೆ. ಗೊತ್ತಾಗಿದೆ. ಪ್ರಶಾಂತು, ಅಲ್ಲಿ ಲೇಟ್ ಆಗುತ್ತೆ ಬಾ, ಕ್ಲೋಸ್ ಆಗುತ್ತೆ 5 ಗಂಟೆಗೆ. ಎಲ್ಲ ಮುಗಿಸಿದ್ದೀವಿ. ಈಗ ಇದು ನೆಕ್ಸ್ಟ್ ರಾಜ್ಘಾಟ್ಗೆ ಹೋಗ್ತಾ ಇದ್ದೀವಿ. ಈ ತುಂಬ ಟೆಂಪ್ರೇಚರ್ ತುಂಬ ಬಿಸಿ ಇರೋದ್ರಿಂದ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ನಿಂತ್ಕೊತಾ ಇದ್ದರೆ ಆ ಫ್ಲೇಮ್ ನಮ್ಗೆ ಆ ಥರ ಹೊಡಿತಾ ಇದೆ. ಬೇಕು ಅನಿಸುತ್ತೆ. ಲಾಕ್ ಮಾಡಿದ್ದಾರೆ ಎಂಟ್ರೆನ್ಸ್. ಸ್ವರಾಜ್ ಭಾರತ್. बंद हो गई
ಏನ್ರಿ ಅದ್ಭುತವಾಗಿದೆ. ಸೂಪರ್. ರಾಜ್ಘಾಟ್. Tieni quasi con loro, se non lo so situare, ಫಸ್ಟು ವ್ಯೂ ಮೇಲ್ಗಡೆಯಿಂದ ವ್ಯೂ ನೋಡ್ಕೊಂಬರೋಣ, ಆಮೇಲೆ ಒಳಗಡೆ ಹೋಗೋಣ. ಗಾಂಧೀಜಿಯವ್ರನ್ನ ರಾಜ್ಘಾಟ್. ಕಾಣಿಸ್ತಾ ಇಲ್ಲ ಗುರು, ಕೆಳಗಿಡಿ ಕೆಳಗಿಡಿ. This is ये वही ahora ಕಾಪಾಡ್ಕೊಂಡಿದ್ದಾರೆ ಯಾರು. हम समझ गए हैं आपकी बात है. ಎಂತ ಅದ್ಭುತವಾಗಿದೆ. ಅದು ಎನಿ ಟೈಮ್ ಉರಿತಲೇ ಇರುತ್ತಾ? ನಿರಂತರ ಜ್ಯೋತಿ. ಅದು ಎಣ್ಣೆಲಿ ಉರಿತಾರದ ಗ್ಯಾಸಲ್ಲಿ ಉರಿತಾ? ಗ್ಯಾಸ್ 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 ನೋಡಿ 24 hours ಗ್ಯಾಸ್. ಯಾವೂರಿಂದ ಬಸ್ ನೀವು? ಹಾಂ, ಈ ಕಡೆಯಿಂದ ಮೈಸೂರು. ಮೈಸೂರು. ನಮ್ದು ಅಲ್ಲೇ ತಿಪ್ಪೂರು ಸರ್. ಕಿತ್ತೂರು. ಓ ನಿಮ್ಮೂರ್ಲೇ ಇದು ರೀ ಕಳೆದ ತಿಂಗಳ ಎಲೆಕ್ಷನ್ಗೆ. ಹೌದಾ? ನಾವು ಚಾರ್ಧಾಮ ಹತ್ರ ಬೈಕಲ್ಲಿ ಬಂದಿದ್ದೀವಿ. ಓ ವೆರಿ ಗುಡ್. ಚಲೋ. ಅದ್ರ ಬಗ್ಗೆ ಎಕ್ಸ್ಪ್ರೆಷನ್ ಕೊಡ್ತೀವಿ ಅವರು. ರಾಜ್ಘಾಟಿಂದ ಇಂಡಿಯಾ ಗೇಟ್.
ನ್ಯಾಷನಲ್ ಸುಭಾಷ್ ಚಂದ್ರ ಬೋಸ್. ಓಹ್, ಇಂಡಿಯಾ ಗೇಟ್. ಕನ್ನಡ फोटो लिया बढ़िया। हम भी बाइकर से इसके लिए पकड़ रहा। क्या कर रहा है? ಸಬ್ವೆ ಇಂಡಿಯಾ ಗೇಟ್ ಈ ಸೈಡಿಂದ ಆ ಸೈಡ್ ರೋಡ್ ಕ್ರಾಸ್ ಮಾಡೋಕ್ಕೆ ಮಾಡಿರೋದು. ಇಂಡಿಯಾ ಗೇಟಿಗೆ ಮೇಲ್ಗಡೆ ರೋಡ್ ಇದೆ. ರೋಡನ್ನು ದಾಟಕ್ಕೆ ಕಷ್ಟ ಆಗುತ್ತೆ. ನಾವು ಕೆಳಗಡೆಯಿಂದ ಈ ಸೈಡ್ भाई यही ऐसे खड़े रहो, सब ऐसी खड़ा कर रहा था यार। ಇಂಡಿಯಾ ಗೇಟ್. ಒಂದೊಂದು ಕಲ್ಲು ಒಬ್ಬ ಯೋಧನ ಕತೆ ಹೇಳ್ತಾ ಇದೆ. ದೂರದಿಂದ ನೋಡಿದ್ರೆ ಹಿಂಗೆ ಕಾಣೋದು, ಆದರೆ ಹತ್ತಿರದಿಂದ ನೋಡಿದಾಗ ಒಂದೊಂದು ಕಲ್ಲು ಮೇಲೂ ಒಬ್ಬೊಬ್ಬ ಯೋಧನ ಹೆಸರು ಬರೆದಿದ್ದಾರೆ, ಕಾಣಿಸ್ಬೋದು. ಪ್ರಿಂಟ್ ಆಗಿದೆ. यहाँ पे खड़े हो जंजीर जाओ।
ಡೆಲ್ಲಿ 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 ಫುಲ್